ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ. ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಾರ್ಚ್ 2025 ತುಲಾ ರಾಶಿ ಭವಿಷ್ಯ. ಮಾರ್ಚ್ ಮಾಸಿಕ ಜಾತಕ 2025 ನೀವು ಸಾಮಾನ್ಯವಾಗಿ ಮಿಶ್ರ ಅಥವಾ ಸರಾಸರಿ ತಿಂಗಳನ್ನು ಹೊಂದಬಹುದು ಎಂದು ಸೂಚಿಸುತ್ತದೆ. ನಿಮ್ಮ ವೃತ್ತಿಯ ಮನೆಯ ಆಡಳಿತಗಾರ ಚಂದ್ರ ನಿರಂತರವಾಗಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ. ಕೇವಲ ಚಂದ್ರನ ಆಧಾರದ ಮೇಲೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಪಡೆಯುವ ಫಲಿತಾಂಶಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ವ್ಯಾಪಾರವನ್ನು ಆಳುವ ಗ್ರಹವಾದ ಬುಧವು ಈ ತಿಂಗಳು ದುರ್ಬಲ ಸ್ಥಿತಿಯಲ್ಲಿದೆ. ಆದ್ದರಿಂದ ವ್ಯಾಪಾರ ಜಗತ್ತಿನಲ್ಲಿ ಇರುವವರು ತೀವ್ರ ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತದೆ. ಶೈಕ್ಷಣಿಕ ದೃಷ್ಟಿಕೋನದಿಂದ ಗ್ರಹಗಳ ಸ್ಥಾನಗಳ ಪ್ರಕಾರ ಬಹಳಷ್ಟು ಪ್ರಯತ್ನಗಳನ್ನು ಮಾಡುವ ವಿದ್ಯಾರ್ಥಿಗಳು ಮಾತ್ರ ಈ ತಿಂಗಳು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ. ಈ ತಿಂಗಳು ನಿಮ್ಮ 2ನೇ ಮನೆಯ ಅಧಿಪತಿ ಮಂಗಳನು ಅದೃಷ್ಟದ ಮನೆಯಲ್ಲಿರುತ್ತಾನೆ. ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ಸಮಾರಂಭ ನಡೆಯಬಹುದು ಎಂದು ಸೂಚಿಸುತ್ತದೆ. ನಿಮ್ಮ 5ನೇ ಮನೆಯ ಅಧಿಪತಿ ಶನಿಯು ಮಾರ್ಚ್ನಲ್ಲಿ ಗುರುವಿನ ನಕ್ಷತ್ರದಲ್ಲಿರುತ್ತಾನೆ. ಆದ್ದರಿಂದ ಗುರುವಿನ ಸ್ಥಾನದಿಂದಾಗಿ ನಿಮ್ಮ ಪ್ರೇಮ ಸಂಬಂಧಕ್ಕೆ ಉತ್ತಮ ಸಮಯವಲ್ಲ. ಈ ತಿಂಗಳು 7ನೇ ಮನೆಯ ಅಧಿಪತಿ ಅದೃಷ್ಟದ ಮನೆಯಲ್ಲಿರುತ್ತಾನೆ. ಇದು ಮದುವೆಗೆ ತುಂಬಾ ಒಳ್ಳೆಯದು ಅಲ್ಲ ಅಥವಾ ಕೆಟ್ಟದ್ದೂ ಅಲ್ಲ. ಮಂಗಳವು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು. ಹಣದ ವಿಷಯದಲ್ಲಿ ಸೂರ್ಯನು ತಿಂಗಳ 2ನೇ ಭಾಗದಲ್ಲಿ 6ನೇ ಮನೆಗೆ ಪ್ರವೇಶಿಸುತ್ತಾನೆ. ಅದು ನಿಮ್ಮ ಕೆಲಸದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಮತ್ತು ಹೆಚ್ಚಿನ ಹಣವನ್ನು ತರುತ್ತದೆ. ಈ ತಿಂಗಳಲ್ಲಿ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ತಲೆನೋವು, ಜ್ವರ, ಜಠರಗರುಳಿನ ಸಮಸ್ಯೆಗಳು ಮತ್ತು ನರದ ತೊಂದರೆಗಳನ್ನು ಹೊಂದಿರಬಹುದು. ಪರಿಹಾರ: ಗಣಪತಿ ಅಥರ್ವ ಶೀರ್ಷವನ್ನು ನಿಯಮಿತವಾಗಿ ಜಪಿಸಿ. ದಯವಿಟ್ಟು ಈ ವಿಡಿಯೋಗೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ.